ಎಲ್ರಿಗೂ ಶುಭ ಮುಂಜಾನೆ. ಥಾಟ್ ಫಾರ್ ದಿ ಡೇ. ಸತತ ಪರಿಶ್ರಮದಿಂದ ಕಬ್ಬಿಣದ ಸಲಾಕೆಯನ್ನು ಕೂಡ ಸೂಜಿಯನ್ನಾಗಿ ಮಾಡಬಹುದು. ಆದ್ದರಿಂದ ಯಾವುದೇ ಒಂದು ಕೆಲಸದಲ್ಲಿ ನಾವು ಗೆಲುವನ್ನು ಕಾಣಬೇಕಾದರೆ ಸತತ ಪರಿಶ್ರಮವನ್ನು ಮಾಡಬೇಕು ಅಂತ ಹೇಳ್ತಾ ಇವತ್ತು ನಾವು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯವನ್ನು ಬಿಡಿಸೋಣ. ಪ್ರಮೇಯ 2.6 ಅಂತ ಕರಿತೀವಿ ನಾವು ಇದನ್ನು. ಅದಕ್ಕೂ ಮೊದಲು ಎರಡು ತ್ರಿಭುಜಗಳು ಯಾವಾಗ ಸಮರೂಪಿಗಳು ಇರ್ತಾವಂದ್ರೆ ಆ ಎರಡೂ ತ್ರಿಭುಜಗಳ ಅನುರೂಪ ಕೋನಗಳು ಸಮವಾಗಿರಬೇಕು, ಹಾಗೂ ಆ ತ್ರಿಭುಜಗಳ ಅನುರೂಪ ಭಾವಗಳ ಅನುಪಾತ ಸಮ ಇರಬೇಕು ಅಥವಾ ಸಮಾನುಪಾತದಲ್ಲಿರಬೇಕು. ಹಾಗಾದರೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೂ ಅವುಗಳ ಅನುರೂಪ ಭಾವಗಳಿಗೆ ಏನಾದರೂ ಸಂಬಂಧ ಇದೆಯಾ? ಈಗ ನಾವು ಈ ಪ್ರಮೇಯವನ್ನು ತಾರ್ಕಿಕವಾಗಿ ಸಾಧಿಸೋರ ಮೂಲಕ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳಿಗೂ ಅನುರೂಪ ಭಾವಗಳಿಗೆ ಏನು ಸಂಬಂಧ ಐತೆ ಅನ್ನೋದನ್ನು ನೋಡೋಣ. ಮೊದಲಿಗೆ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಮೇಲಿನ ಪ್ರಮೇಯ, ಅದರ ನಿರೂಪಣೆ. ಇದಕ್ಕೆ ಪ್ರಮೇಯ 2.6 ಅಂತ ಕರಿತೀವಿ. ನಿರೂಪಣೆ: ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ತಾರ್ಕಿಕವಾಗಿ ಸಾಧಿಸಿ. ಇದನ್ನು ನಿರೂಪಣೆಯನ್ನು ಸ್ಪಷ್ಟವಾಗಿ ಓದಬೇಕು ಒಂದು ಸರಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತಕ್ಕೆ ಸಮ ಇರ್ತದೆ ಅಂತ. ಈ ಥರ ಚಿತ್ರ ಇದೆ. ದತ್ತ ಏನು ಬರ್ಕೋಬೇಕು ನೋಡ್ರಿ. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅಂತೇಳ್ಯಾರ. ಎರಡು ಸಮರೂಪ ತ್ರಿಭುಜಗಳು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅಂದ್ರೆ ತ್ರಿಭುಜ ABC ಸಮರೂಪಿ ತ್ರಿಭುಜ PQR. ಎರಡು ಸಮರೂಪ ತ್ರಿಭುಜಗಳು ಅಂತೇಳಿದಾರ. ಇಲ್ಲಿ ABC ಮತ್ತು PQR ಎರಡು ಸಮರೂಪ ತ್ರಿಭುಜಗಳು. ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತದಲ್ಲಿರ್ತವೆ. ಅಂದ್ರೆ AB/PQ. ನೆಕ್ಸ್ಟ್ BC/QR, AC/PR. ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳ ಅನುಪಾತ ಸಮ ಐತಿ. ಇದು ದತ್ತಾಂಶ. ಸಾಧನೀಯ ಅಂದ್ರೆ ಏನು ಸಾಧಿಸ್ಬೇಕಾಗೈತಿ? ABC ತ್ರಿಭುಜದ ವಿಸ್ತೀರ್ಣ ಮತ್ತು PQR ತ್ರಿಭುಜದ ವಿಸ್ತೀರ್ಣದ ಅನುಪಾತ. ಅಂದ್ರೆ ತ್ರಿಭುಜ ಇದನ್ನು ಹೆಂಗೆ ಬರಿತೇವೆ ನಾವು? ವಿಸ್ತೀರ್ಣ ತ್ರಿಭುಜ ABC ಅಪಾನ್ ವಿಸ್ತೀರ್ಣ ತ್ರಿಭುಜ PQR ಈಸ್ ಈಕ್ವಲ್ ಟು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಭಾವಗಳ ವರ್ಗಗಳ ಅನುಪಾತದಲ್ಲಿರ್ತವೆ. ಅಂದ್ರೆ BC²/QR² ಈಸ್ ಈಕ್ವಲ್ ಟು AB². AB ಅನುರೂಪ ಭಾವ PQ². ನೆಕ್ಸ್ಟ್ AC²/PR². ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಅವುಗಳ ಅನುರೂಪ ಭಾವ ತಗೋಬೇಕು. BC ಮತ್ತು QR ಅನುರೂಪ ಭಾವಗಳ ವರ್ಗಗಳ ಅನುಪಾತದಲ್ಲಿರ್ತವೆ. BC²/QR². AB ಮತ್ತು PQ ಅನುರೂಪ ಭಾವಗಳ ವರ್ಗ ಅಂದರೆ AB²/PQ², AC²/PR². ಇದು ಸಾಧನೀಯ. ಇನ್ನು ರಚನೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳು ನಮಗೆ ಸಾಧನೆ ಮಾಡೋದಕ್ಕೆ ಸಾಕಾಗೋದಿಲ್ಲ. ಆದ್ದರಿಂದ ನಾವು ರಚನೆ ಮಾಡ್ಕೋಬೇಕು. ರಚನೆ ನೋಡ್ರಿ. ಇಲ್ಲಿ AM ಪರ್ಪೆಂಡಿಕ್ಯುಲರ್ ಟು BC. AM ಅನ್ನು BCಗೆ ಲಂಬವಾಗಿ ಎಳೆದಿದೆ. PN ಅನ್ನು QRಗೆ ಲಂಬವಾಗಿ ಎಳೆದಿದೆ. ಅದನ್ನು ಬರೆಯೋಣ ಈಗ. ಅಂದರೆ AM ಪರ್ಪೆಂಡಿಕ್ಯುಲರ್ ಟು BC ಮತ್ತು PN ಪರ್ಪೆಂಡಿಕ್ಯುಲರ್ ಟು QR ಎಳೆದಿದೆ. ರಚನೆಯನ್ನು ಡಾಟೆಡ್ ಲೈನ್ಲೇ ಮಾಡಬೇಕು. ನೆಕ್ಸ್ಟ್ ಸಾಧನೆಯನ್ನು ಯಾವ ರೀತಿ ನೆನ್ಪಿಡ್ಬೇಕು ಅನ್ನೋದನ್ನು ಹೇಳಿದ್ವಿ. ಒಟ್ಟಾರೆ ಸಾಧನೆಯನ್ನು 2 ಅಥವಾ 3 ಪಾಯಿಂಟ್ ಮಾಡಿ ನೆನ್ಪಿಟ್ಕೋಬೇಕು. ಈಗ ನಾವು ಮೊದಲಿಗೆ ಈ ರಚನೆ ಮಾಡಿದ ಮೇಲೆ ಇಲ್ಲಿ ಹೊಸ ತ್ರಿಭುಜ ಉಂಟಾಯ್ತು ನೋಡಿ, AMB ಮತ್ತು PNQ. ಈ ಎರಡು ತ್ರಿಭುಜ ಸಮರೂಪ ಅಂತೇಳಿ ಸಾಧಿಸ್ಬೇಕು. ಯಾವ ಆಧಾರ ಮೇಲೆ ಸಾಧಿಸ್ಬೋದು? ಈ ಕೋನಕ್ಕೆ ಈ ಕೋನ ಸಮ ಇರ್ತೈತಿ. ಯಾಕಂದ್ರೆ ABC ತ್ರಿಭುಜ PQR ತ್ರಿಭುಜ ಸಮರೂಪ ಇರೋದ್ರಿಂದ ABCಯ B ಕೋನ PQRದ Q ಕೋನಕ್ಕೆ ಅನುರೂಪ ಐತಿ. ಅವು ಸಮ ಇರ್ತವೆ ಆಟೋಮೆಟಿಕಲಿ. ನೆಕ್ಸ್ಟ್ AMB ಕೋನ PNQ ಕೋನ ಸಮ ಇರ್ತವೆ. ಯಾಕಂದರೆ ರಚನೆಯಲ್ಲಿ ಲಂಬ ಮಾಡ್ಕೊಂಡಿದ್ವಿ. PN ಪರ್ಪೆಂಡಿಕ್ಯುಲರ್ ಟು QR ಅಂದರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ ಇರ್ತೈತಿ. ಈ ಆಧಾರದ ಮೇಲೆ ಎರಡು ತ್ರಿಭುಜ ಸಮರೂಪತೆಯನ್ನು ಸಾಧಿಸ್ತವೆ. ಇದರ ಆಧಾರದ ಮೇಲೆ AM/PN ಅನ್ನು ತಗೋತೀವಿ. ಈಸ್ ಈಕ್ವಲ್ ಟು AB/PQ. ಬಟ್ ನಮಗೆ ಗೊತ್ತಿರೋ ಹಾಗೆ AB/PQ ಅಂದರೆ BC/QR ಸಮ ಐತಿ.
ಅಂದರೆ ನಾವು ಎ ಎಮ್ ಅಪಾನ್ ಪಿ ಎನ್ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ಅಂತೇಳಿ ಪ್ರೂವ್ ಮಾಡ್ಕೋಬೇಕು. ಒಟ್ಟಾರೆಯಾಗಿ ಈ ಎರಡು ತ್ರಿಭುಜ ಸಮರೂಪತೆಯನ್ನು ಸಾಧಿಸಿ ನಮ್ಮ ಉದ್ದೇಶ ಏನು, ಎ ಎಮ್ ಅಪಾನ್ ಪಿ ಎನ್ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಅಂತೇಳಿ ಸಾಧಿಸೋದು. ನೆಕ್ಸ್ಟ್ ಎ ಬಿ ಅಪಾನ್ ಪಿ ಕ್ಯೂಗೆ ಬಿ ಸಿ ಅಪಾನ್ ಕ್ಯೂ ಆರ್ ಸಮ ಇರ್ತೈತಿ. ಅದನ್ನು ಬರ್ಕೊಂಡು ಲಾಸ್ಟಿಗೆ ಏನು ಮಾಡೋಕೆ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ತಗೋಬೇಕು. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 1/2 ಪಾದ ಇಂಟು ಎತ್ತರ. ಇಲ್ಲಿ ಪಾದ ಬಿ ಸಿ ಎತ್ತರ ಎ ಎಮ್, ಪಾದ ಕ್ಯೂ ಆರ್ ಎತ್ತರ ಪಿ ಎನ್ ಆಗ್ತೈತಿ. ನೆಕ್ಸ್ಟ್ 1/2 ಕ್ಯಾನ್ಸಲ್ ಮಾಡಿ ಅಲ್ಲಿ ಬಿ ಸಿ ಅಪಾನ್ ಕ್ಯೂ ಆರ್ ಉಳಿತೈತಿ. ಎ ಎಮ್ ಅಪಾನ್ ಪಿ ಎನ್ ಇದ್ದಲ್ಲೇ ಬಿ ಸಿ ಅಪಾನ್ ಕ್ಯೂ ಆರ್ ತುಂಬಿ ಸುಲಭೀಕರಿಸ್ಬೋದು. ಹೇಗೆ ಅನ್ನೋದು ನೋಡೋಣ ಈಗ. ಅಂದರೆ ಮೊದಲಿಗೆ ನಾವೇನು ಮಾಡೋಕೆ, ಎ ಎಮ್ ಬಿ ಮತ್ತು ಪಿ ಎನ್ ಕ್ಯೂ ತ್ರಿಭುಜವನ್ನು ಸುಲಭೀಕರಿಸ್ಬೇಕು. ತ್ರಿಭುಜ ಎ ಎಮ್ ಬಿ ಮತ್ತು ತ್ರಿಭುಜ ಪಿ ಎನ್ ಕ್ಯೂಗಳಲ್ಲಿ ಏನೇನು ಸಮಾಧಾನ ನೋಡ್ರಿ. ಕೋನ ಎ ಬಿ ಎಮ್ ಈಸ್ ಈಕ್ವಲ್ ಟು ಕೋನ ಎ ಬಿ ಎಮ್ ಈಸ್ ಈಕ್ವಲ್ ಟು ಕೋನ್ ಪಿ ಕ್ಯೂ ಎನ್. ಕಾರಣ ಏನು ಬರ್ತೀರಿ ಅದಕ್ಕೆ ಅಂದರೆ ಈ ಕೋನಕ್ಕೆ ಈ ಕೋನ ಸಮ ಐತಿ. ದತ್ತ ಅಂದರೆ ಎ ಬಿ ಸಿ ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜ ಸಮರೂಪಿ ಐತಿ. ನೆಕ್ಸ್ಟ್ ಕೋನ್ ಎ ಎಮ್ ಬಿ ಈಸ್ ಈಕ್ವಲ್ ಟು ಕೋನ್ ಎ ಎಮ್ ಬಿ ಈಸ್ ಈಕ್ವಲ್ ಟು ಕೋನ್ ಪಿ ಎನ್ ಕ್ಯೂ. ಇದು ಕಾರಣ ರಚನೆ. ಎ ಎಮ್ ಅನ್ನು ಬಿ ಸಿಗೆ ಲಂಬವಾಗಿ ಎಳೆದಿದೆ, ಪಿ ಎನ್ ಅನ್ನು ಕ್ಯೂ ಆರ್ಗೆ ಲಂಬವಾಗಿ ಎಳೆದಿದೆ. ಅಂದ್ರೆ ಇದು 90 ಡಿಗ್ರಿ ಇರ್ತೈತಿ, ಇದು 90 ಡಿಗ್ರಿ ಇರ್ತೈತಿ. ಕೋಕೋ ನಿರ್ಧಾರಕ ಗುಣದ ಆಧಾರದ ಮೇಲೆ ಯಾವುದೇ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತೊಂದು ತ್ರಿಭುಜದ ಎರಡು ಅನುರೂಪ ಕೋನಗಳಿಗೆ ಸಮವಾದರೆ ಈ ಎರಡು ತ್ರಿಭುಜಗಳು ಸಮರೂಪಿಯಾಗಿರ್ತವೆ. ಹಾಗಾದರೆ ತ್ರಿಭುಜ ಎ ಎಮ್ ಬಿ ಮತ್ತು ತ್ರಿಭುಜ ಪಿ ಎನ್ ಕ್ಯೂ ಸಮರೂಪಿ. ತ್ರಿಭುಜ ಎ ಎಮ್ ಬಿ ಸಮರೂಪಿ, ತ್ರಿಭುಜ ಪಿ ಎನ್ ಕ್ಯೂ. ಕಾರಣ ಏನು ಬರಬೇಕು ಇದಕ್ಕೆ, ಕೋಕೋ ನಿರ್ಧಾರಕ ಗುಣ. ನೆಕ್ಸ್ಟ್ ಇವೆರಡು ತ್ರಿಭುಜ ಸಮರೂಪಿ ಆದರೆ ಸಮರೂಪ ತ್ರಿಭುಜಗಳ ಅನುರೂಪ ಭಾಗಗಳು ಸಮಾನುಪಾತದಲ್ಲಿರ್ತವೆ. ಆದ್ದರಿಂದ ನಾವು ಅನುರೂಪ ಭಾಗಗಳು ಎ ಎಮ್ ಅಪಾನ್ ಪಿ ಎನ್ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ. ಕಾರಣ ಏನು ಬರ್ತಿರಲಿ, ಸಮರೂಪ ತ್ರಿಭುಜಗಳ ಅನುರೂಪ ಭಾಗಗಳು ಸಮಾನುಪಾತದಲ್ಲಿರ್ತವೆ. ಅಂದ್ರೆ ತ್ರಿಭುಜ ಎ ಎಮ್ ಬಿ ಸಮರೂಪಿ, ತ್ರಿಭುಜ ಪಿ ಎನ್ ಕ್ಯೂ. ನೆಕ್ಸ್ಟ್ ದತ್ತದಲ್ಲಿ ಎ ಬಿ ಅಪಾನ್ ಪಿ ಕ್ಯೂ ಇಸ್ಕೊಲ್ಟ್ ಬಿ ಸಿ ಅಪಾನ್ ಕ್ಯೂ ಆರ್ ಐತಿ. ಇದು ನಾನು ಬಿ ಸಿ ಅಪಾನ್ ಕ್ಯೂ ಆರ್ ಈಸ್ ಈಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಅಂತ ಬರ್ಕೋತೀನಿ. ಬಿ ಸಿ ಅಪಾನ್ ಕ್ಯೂ ಆರು ಎ ಬಿ ಅಪಾನ್ ಪಿ ಕ್ಯೂ ಸಮ ಇರ್ತೈತಿ. ಬಿ ಸಿ ಅಪಾನ್ ಕ್ಯೂ ಆರ್ ಎ ಸಿ ಅಪಾನ್ ಪಿ ಆರ್ ಸಮ ಇರ್ತೈತಿ. ಇದು ಕಾರಣ ದತ್ತ. ಇವೆರಡು ಸಮೀಕರಣ ಹೋಲಿಸಿ ನೋಡ್ರಿ, ಬಲಭಾಗಗಳ ಸಮ ಇದ್ದವು. ಎ ಬಿ ಅಪಾನ್ ಪಿ ಕ್ಯೂ, ಎ ಬಿ ಅಪಾನ್ ಪಿ ಕ್ಯೂ. ಯಾವುದೇ ಎರಡು ಸಮೀಕರಣಗಳ ಬಲಭಾಗಗಳ ಸಮ ಇದ್ದಾಗ ಅದರ ಎಡಭಾಗಗಳು ಸಮ ಇರ್ತವೆ. ಅಂದರೆ ಇಲ್ಲಿ ಎ ಎಮ್ ಅಪಾನ್ ಪಿ ಎನ್ ಎ ಬಿ ಅಪಾನ್ ಪಿ ಕ್ಯೂ ಸಮ ಐತಿ, ಬಿ ಸಿ ಅಪಾನ್ ಕ್ಯೂ ಆರ್ ಎ ಬಿ ಅಪಾನ್ ಪಿ ಕ್ಯೂ ಸಮ ಐತಿ. ಅಥವಾ ಸ್ವಯಂ ಸಿದ್ಧ ಒಂದರ ಪ್ರಕಾರ ಒಂದೇ ಅಂಶಕ್ಕೆ ಸಮವಾಗಿರೋ ಅಂಶಗಳು ಒಂದಕ್ಕೊಂದು ಸಮವಾಗಿರುತ್ತವೆ. ಅಂದರೆ ಏನಾಯ್ತು ಇಲ್ಲಿ, ಎ ಎಮ್ ಅಪಾನ್ ಪಿ ಎನ್ ಈಸ್ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್. ಕಾರಣ ಸ್ವಯಂ ಸಿದ್ಧ ಒಂದು. ಇವಾಗ ಏನು ಮಾಡೋಣ, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ತಗೊಳ್ಳೋಣ. ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಅಪಾನ್ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್. ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 1/2 ಪಾದ ಇಂಟು ಎತ್ತರ. ಎ ಬಿ ಸಿ ತ್ರಿಭುಜದೊಳ ಪಾದ ಯಾವುದಾಗತ್ತೆ ನೋಡ್ರಿ, ಬಿ ಸಿ, ಎತ್ತರ ಎ ಎಮ್. ಅದೇ ರೀತಿ ಪಿ ಕ್ಯೂ ಆರ್ ತ್ರಿಭುಜದೊಳಗೆ 1/2 ಪಾದ ಕ್ಯೂ ಆರ್, ಎತ್ತರ ಪಿ ಎನ್. 1/2 ಕ್ಯಾನ್ಸಲ್,
ಇಲ್ಲಿ ಕಾರಣ ಏನು ಬರ್ತೀರಿ, ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ. ಏನು ಉಳಿತು ನೋಡ್ರಿ, ಬಿ ಸಿ ಅಪಾನ್ ಕ್ಯೂ ಆರ್ ಇಂಟು ಎ ಎಮ್ ಅಪಾನ್ ಪಿ ಎನ್. ನಮ್ಮ ಉದ್ದೇಶ ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಸ್ಕ್ವೇರ್ ಅಂತೇಳಿ ಸಾಧಿಸ್ಬೇಕಾಗೈತಿ. ಅಂದರೆ ಇಲ್ಲಿ ಬಿ ಸಿ ಸ್ಕ್ವೇರ್ ಯಾವಾಗ ಆಗ್ತೈತಿ, ಇನ್ನೊಂದು ಬಿ ಸಿ ಇಲ್ಲಿದ್ದಾಗ ಬಿ ಸಿ ಇಂಟು ಬಿ ಸಿ ಸ್ಕ್ವೇರ್, ಇಲ್ಲೇ ಕ್ಯೂ ಆರ್ ಇಂಟು ಕ್ಯೂ ಆರ್ ಇದ್ದಾಗ ಕ್ಯೂ ಆರ್ ಸ್ಕ್ವೇರ್ ಆಗುತ್ತೆ. ಅಂದರೆ ಎ ಎಮ್ ಅಪಾನ್ ಪಿ ಎನ್ ಅಂದ್ರೆ ಬಿ ಸಿ ಅಪಾನ್ ಕ್ಯೂ ಆರ್ ಅಂತೇಳಿ ಸಾಧಿಸಿ ನಾವು. ಆದ್ದರಿಂದ ಎ ಎಮ್ ಅಪಾನ್ ಪಿ ಎನ್ ಇದ್ದಲ್ಲಿ ಬಿ ಸಿ ಅಪಾನ್ ಕ್ಯೂ ಆರ್ ತುಂಬಬೇಕು. ದಿಸ್ ಇಂಪ್ಲಾಯ್ಸ್ ಬಿ ಸಿ ಅಪಾನ್ ಕ್ಯೂ ಆರ್ ಇಂಟು ಬಿ ಸಿ ಅಪಾನ್ ಕ್ಯೂ ಆರ್. ಇಲ್ಲಿ ಕಾರಣ ಏನು ಬರೀಬೇಕಾ, ಎ ಎಮ್ ಅಪಾನ್ ಪಿ ಎನ್ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್. ನೆಕ್ಸ್ಟ್ ಎಡಭಾಗ ವಿಸ್ತೀರ್ಣ ತ್ರಿಭುಜ ಎ ಬಿ ಸಿ ಅಪಾನ್ ವಿಸ್ತೀರ್ಣ ತ್ರಿಭುಜ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು, ನೋಡಲ್ಲಿ ಬಿ ಸಿ ಇಂಟು ಬಿ ಸಿ ಏನಾಯಿತು, ಬಿ ಸಿ ಸ್ಕ್ವೇರ್ ಅಪಾನ್ ಕ್ಯೂ ಆರ್ ಇಂಟು ಕ್ಯೂ ಆರ್ ಸ್ಕ್ವೇರ್. ಮೂರು ಭಾಗಗಳ ಅನುಪಾತ ಸಮ ಇರೋದ್ರಿಂದ ಸಿಮಿಲರ್ಲಿ ಎ ಬಿ ಸ್ಕ್ವೇರ್ ಅಪಾನ್ ಪಿ ಕ್ಯೂ ಸ್ಕ್ವೇರ್, ನೆಕ್ಸ್ಟ್ ಎ ಸಿ ಸ್ಕ್ವೇರ್ ಅಪಾನ್ ಪಿ ಆರ್ ಸ್ಕ್ವೇರ್ ಅಂದರೆ ಪ್ರಮೇಯ ಸಾಧಿಸಿದೆ. ಈ ರೀತಿ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಭಾಗಗಳ ವರ್ಗಗಳ ಅನುಪಾತಕ್ಕೆ ಸಮ ಇರುತ್ತೆ. ಯಾವುದಾದ್ರು ಒಂದು ಭಾವವನ್ನು ಅನುರೂಪ ಭಾಗಗಳಾಗಿ ತಗೊಂಡು ಅವುಗಳ ವರ್ಗವನ್ನು ತಗೊಂಡು ಅನುಪಾತ ಸಮ ಐತೆ ಅಂತೇಳಿ ತೋರಿಸ್ಬೇಕು.